ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಷ್ಟು ದಿನ ಭಾರತದ ವಿರುದ್ಧ ನಾವು ಪಂದ್ಯವನ್ನು ಆಡೋದಿಲ್ಲ, ಬೈಕಾಟ್ ಮಾಡ್ತೀವಿ ಅಂತ ಹೇಳ್ಕೊಂತ ತಿರುಗಾಡ್ತಿದ್ದಂತ ಪಾಕಿಸ್ತಾನದ ಆಟಗಾರರು ಇವತ್ತಿನ ದಿನ ಭಾರತವನ್ನು ಸೋಲಿಸುತ್ತೇವೆ, ಭಾರತಕ್ಕೆ ಸೋಲಿನ ರುಚಿ ಏನೊಂದು ತೋರಿಸುತ್ತೇವೆ ಅಂತಂದು ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ಪಾಕಿಸ್ತಾನದ ಆಟಗಾರರು, ಪಾಕಿಸ್ತಾನದ ನಾಯಕ ನಮ್ಮ ಭಾರತದ ಬಗ್ಗೆ ಹೇಳಿದ್ದೇನಂತ ತಿಳ್ಕೊಂಬರೋಣ ಬನ್ನಿ. ಇದಕ್ಕೆ ಖಡಕ್ ಎಚ್ಚರಿಕೆಯಾಗಿ ನಮ್ಮ ಭಾರತದ ನಾಯಕ ಆಗಿರುವಂತ ಸೂರ್ಯಕುಮಾರ್ ಯಾದವ್ ಕೂಡ ಖಡಕ್ ಎಚ್ಚರಿಕೆ ಆದರೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ನಮ್ಮ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಹೇಳಿದ್ದೇನು ಮತ್ತು ಪಾಕಿಗಳ ನಾಯಕ ಮತ್ತು ಪಾಕಿಗಳ ಆಟಗಾರರು ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ಇದೇ 15ನೇ ತಾರೀಕು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಪಾಕಿಸ್ತಾನದ ವಿರುದ್ಧ ಈ ಪಂದ್ಯವನ್ನಾದರೆ ಆಡಲಿದೆ, ವಿಶ್ವಕಪ್ನ 3ನೇ ಪಂದ್ಯ. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆಲ್ಲುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ ಅಥವಾ ಇಶಾನ್ ಕಿಶನ್ ಇವರಿಬ್ಬರಲ್ಲಿ ಯಾರು ಜಾಸ್ತಿ ರನ್ ಹೊಡಿಬಹುದು ಅಂತ ಕೂಡ ಕಮೆಂಟ್ ಮಾಡಿ. ಇನ್ನು ICC ಬಂದ್ಬಿಟ್ಟು PCBಗೆ ನೀವು ಭಾರತದ ಜೊತೆ ಆಡಬೇಕು ಅಂತ ಒತ್ತಾಯ ಮಾಡಿದ್ದೆ ತಡೆ ಪಾಕಿಸ್ತಾನದ ನಾಯಕ ಇದೀಗ ನಮ್ಮ ಭಾರತ ತಂಡಕ್ಕೆ ಒಂದು ಸವಾಲಾದರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಪಾಕಿಸ್ತಾನದ ನಾಯಕ ಏನೆಲ್ಲ ಸವಾಲು ಹಾಕಿದ್ದಾನೆ ಅಂತ ನೋಡೋದಾಯ್ತು ಅಂತಂದ್ರೆ ಪಾಕಿಸ್ತಾನದ ನಾಯಕ ಆಗಿರುವಂತಹ ಸಲ್ಮಾನ್ ಆಗ ಅವರು ಬಿಗ್ ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಬಿಗ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ನಮ್ಮ ಭಾರತದ ಬಗ್ಗೆ ಸಲ್ಮಾನ್ ಆಗ ಅಂತ ನೋಡೋದಾಯ್ತು ಅಂತಂದ್ರೆ ಭಾರತಕ್ಕೆ ಈ ರೀತಿ ಎಚ್ಚರಿಕೆ ಆದ್ರೆ ಕೊಟ್ಟಿದ್ದಾರೆ. ನಾವು ಭಾರತದ ವಿರುದ್ಧ ಆಡುತ್ತೇವೆ, ಭಾರತವನ್ನು ಸೋಲಿಸುತ್ತೇವೆ ಮತ್ತು ಭಾರತಕ್ಕೆ ಸೋಲಿನ ರುಚಿ ಏನೆಂಬುದು ತೋರಿಸುತ್ತೇವೆ ಅಂತಂದು ಪಾಕಿಸ್ತಾನದ ನಾಯಕ ಆಗಿರುವಂತಹ ಸಲ್ಮಾನ್ ಆಗಾದ್ರೆ ಕೊಟ್ಟಿದ್ದಾರೆ. ಅಲ್ಲ, ಈ ನನ್ನ ಮಕ್ಕಳಿಗೆ ನೆಟ್ಟಿಗೆ ಏಷ್ಯಾ ಕಪ್ ನಲ್ಲಿ 20 ಓವರ್ ಬ್ಯಾಟಿಂಗ್ ಮಾಡಕ್ಕಾಗ್ಲಿಲ್ಲ, ಕೇವಲ 19.1 ಓವರ್ಗಳಲ್ಲಿ 146 ರನ್ಗಳಿಗೆ ಆಲ್ ಔಟ್ ಆಗ್ತಾರೆ. ಅಲ್ಲಿ ಬೂಮ್ರಾ ಬೋಲ್ಗೆ ಆಡದೇ ಇರುವಂತ ಆಟಗಾರರು ಇವತ್ತಿನ ದಿನ ನಮ್ಮ ಭಾರತ ತಂಡಕ್ಕೆ ಸೋಲಿನ ರುಚಿ ಆದ್ರೆ ತೋರಿಸ್ತಾರಂತೆ. ಅಲ್ಲ, ಸಲ್ಮಾನ್ ಆಗ ಬಂದ್ಬಿಟ್ಟು 8 ರನ್ ಆದ್ರೆ ಹೊಡಿತಾರೆ 7 ಬಾಲಲ್ಲಿ ಏಷ್ಯಾ ಕಪ್ ನಲ್ಲಿ. ಇನ್ನು ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ನೋಡಿ ಹುಚ್ಚವಿ ಕಳೆದಂತೂ ಪಕ್ಕ. ಯಾಕಂತಂದ್ರೆ ಫೈನಲ್ ಅಲ್ಲಿ ಯಾವ ತರ ಎಲ್ಲ ಆಡಿದ್ರು ಅಭಿಷೇಕ್ ಶರ್ಮಾ ಅಂತಂದು ಪಾಕಿಸ್ತಾನದ ವಿರುದ್ಧ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಇನ್ನು ಫಸ್ಟ್ ಬಾಲ್ ಪ್ರೈಮ್ ಬಾಲರ್ಗೆ 6 ಆದ್ರೆ ಹೊಡಿತಾರೆ ಅಭಿಷೇಕ್ ಶರ್ಮಾ. ಆ ಕಾರಣದಿಂದಾಗಿ ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ಅಂತ ಬಂದಾಗ ಅದು ಹೈ ವೋಲ್ಟೇಜ್ ಪಂದ್ಯ. ಆ ಕಾರಣದಿಂದಾಗಿ ಸ್ವಲ್ಪ ಇದಕ್ಕೆ ಎಲ್ಲರೂ ಕೂಡ ಪ್ರಾಮುಖ್ಯತೆ ಆದ್ರೆ ಕೊಡ್ತಾರೆ ಮತ್ತು ಎಲ್ಲ ಅಭಿಮಾನಿಗಳು ಕೂಡ ಈ ಪಂದ್ಯವನ್ನಾದ್ರೆ ನೋಡಲು ಹೋಗ್ತಾರೆ. ಯಾಕಂತಂದ್ರೆ ಪಾಕಿಸ್ತಾನವನ್ನು ಸೋಲಿಸಲು ನಮ್ಮ ಭಾರತ ತಂಡ ಎದುರಾದ್ರೆ ನೋಡ್ತಾ ಇದೆ. ಇನ್ನೊಂದೇನಂತಂದ್ರೆ ನಮ್ಮ ಭಾರತ ತಂಡದ ನಾಯಕ ಆಗಿರುವಂತಹ ಸೂರ್ಯಕುಮಾರ್ ಯಾದವ್ ಅವರು ಇದೀಗ ಖಡಕ್ ಎಚ್ಚರಿಕೆ ಆದ್ರೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ಪಾಕಿಸ್ತಾನಿಗಳಿಗೆ. ಅಷ್ಟಕ್ಕೂ ಸೂರ್ಯಕುಮಾರ್ ಯಾದವ್ ಏನು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ, ನಾವು ಶ್ರೀಲಂಕಾಗೆ ಹೋಗ್ತೀವಿ, ಕೊಲಂಬೋಗೂ ಕೂಡ ಹೋಗ್ತೀವಿ, ಅಲ್ಲಿ ಬರಲಿ, ಬಂದು ಪಂದ್ಯವನ್ನು ಗೆದ್ಕೊಂಡು ಹೋಗ್ಲಿ, ಆವಾಗ ನಾವು ನೋಡ್ತೇವೆ ಮತ್ತು ಅಲ್ಲಿಂದ ನಾವಂತೂ ಸ್ಟೇಡಿಯಂಗೆ ಹೋಗೋದು ಪಕ್ಕ ಮತ್ತು ನಮ್ಮ ಟಿಕೆಟ್ ಕೂಡ ಬುಕ್ ಆಗಿವೆ. ಪಂದ್ಯ ಏನಾದರೂ ಆಡ್ಬೇಕಂತ ಇದ್ರೆ ಬಂದು ಆಡ್ಲಿ ಅಂತಂದು ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳಿದ್ದಾರೆ ಅಂತ ಹೇಳ್ಬೋದು. ಖಡಕ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ಈ ಪಾಕಿಸ್ತಾನದ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.